ಸರ್, ಈಗ ನೀವು ಅಲ್ಲಿ ಮೊದಲ ನಾಟಿ ಮಾಡ್ತಾ ಇದ್ರಲ್ಲ, ಭತ್ತ ಗದ್ದೆ ಉಗ್ಬಿಟ್ಟು ನಾಟಿ ಮಾಡಿ ಇದು ಮಾಡ್ತಾ ಇದ್ರಲ್ಲ, ಅದಕ್ಕೂ ಮತ್ತು ಇಲ್ಲಿ ಟ್ರೇದ ಬೆಳೆಸ್ತಿರಲ್ಲ, ಏನು ವ್ಯತ್ಯಾಸ ಸರ್? ವ್ಯತ್ಯಾಸ ಏನು ಬರಲ್ಲ. ಹ್ಞೂ ಸರ್. ಏನಪ್ಪಾ ಅಂದ್ರೆ ಇವತ್ತು ಇರೋ ಟೆಕ್ನಾಲಜಿ, ನಾವು ಮಿಷನರಿ ಏನಿದೆಯಲ್ಲ, ಹಾಂ ಹ್ಞೂ ರೀ. ಆ ಮಿಷನ್ ನ ಪ್ರಮೋಷನ್ ಮಾಡೋದು. ಹಾಂ 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 ಏನಪ್ಪಾ ಅಂದ್ರೆ ಇವಾಗ ಲೇಬರ್ ಮಾಡೋರಿಲ್ಲ. ಹಾಂ 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 ಲೇಬರು ಇಷ್ಟಕ್ಕೆ ಮುಂಚೆ ಇವಾಗ ಎಲ್ಲ ಟೋಟಲ್ ಎಜುಕೇಶನ್ ಫೀಲ್ಡ್ಗೆ ಹೋಗ್ತಾ ಇದಾರೆ. ಹಾಂ 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 ಒಕ್ಕಲ್ತನ ಅಂತಂದ್ರೆ ಒಕ್ಕಲ್ತನಕ್ಕೆ ಬರ್ಲಿಕ್ಕೆ ಯಾವ ಒಂದು ಹುಡುಗರಿಗೂ ಇಷ್ಟ ಇಲ್ಲ. ಹೌದು ಹೌದು. ಆ ಹುಡುಗರಿಗೆ ಬರ್ತಾ ಇಲ್ಲ. ಅಂದ್ರೆ ಮೇನ್ ನಮ್ಮ ಹೊಲದ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾ ಇಲ್ಲ, ಫಸ್ಟ್ ಲೇಬರ್ ಬರ್ತಾ ಇಲ್ಲ. ಹೌದು. ಹಾಗಾಗಿ ನಾವು ಅದ್ರ ಪ್ರಾಬ್ಲಮ್ ಇಂದ ಸಾಲ್ಟಿಂಗ್ ಮಾಡ್ಕೊಳ್ಳಿಕ್ಕಾಗಿ ನಾವು ಈ ಪದ್ಧತಿನ ನಾವು ತಗೊಂಡಿದ್ವಿ. ಹಾಂ 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 ಇವಾಗ ಇದು ಮಿಷನ್ ಪ್ಲಾಂಟೇಶನ್ ಮಾಡ್ತಾ ಇರೋದು. ಈ ನರ್ಸರಿ ಎಲ್ಲ ಸೆಟಪ್ ಎಲ್ಲ ನೋಡಿದ್ರಲ್ಲ, ಇದೆಲ್ಲ ಟೋಟಲ್ ಮಿಷನ್ ಪ್ಲಾಂಟೇಶನ್ ಇದೆಲ್ಲ. ಹೌದು ಹೌದು. ಇದರಲ್ಲಿ ಎಲ್ಲ ಟ್ರೇಯಲ್ಲೇ ಬೆಳೆಸ್ಕೋಬೇಕು. ಹಾಂ, ಟ್ರೇಲೇ ಬೆಳೆಸೋದು. ಟ್ರೇಯಲ್ಲೇ ಬೆಳೆಸ್ಕೋಬೇಕು. ಹಾಂ, ಇನ್ನ ಬೇರೆ ಬೇರೆ ತರ ಮಾಡ್ತಾ ಇದಾರೆ. ಅದೆಲ್ಲ ಅಷ್ಟು ಸಕ್ಸಸ್ಫುಲ್ ಅಲ್ಲ ಅದು. ಹಾಂ ಹಾಂ ಹಾಂ. ಇದು ಆಕ್ಚುಲಿ ಇದರಲ್ಲಿ ಯೂಸ್ ಮಾಡೋ ಮೆಟೀರಿಯಲ್ ಕೂಡ ನಾವು ಮಣ್ಣಲ್ಲಿ ಯೂಸ್ ಮಾಡಲ್ಲ. ಮಣ್ಣು ಯೂಸ್ ಮಾಡಲ್ಲ? ಮಣ್ಣೆ ಯೂಸ್ ಮಾಡಲ್ಲ. ಇದನ್ನ ಒಂದು 2-3 ಕಂಪ್ನಿ ಇದಾವೆ. ಹಾಂ ಹ್ಞೂ ರೀ. ಒಂದು ದಾವಣಗೆರೆಯಲ್ಲಿ ಒಂದು ಸೂರ್ಯ ಅಗ್ರಿಸ್ ಅಂತ ಒಂದಿದೆ, ಹ್ಞೂ ಹ್ಞೂ ರೀ. ಮತ್ತೆ ವಿಗ್ರೋ ಅಂತೇಳಿ ಒಂದು ಚೆನ್ನೈಯಲ್ಲಿದೆ. ಹ್ಞೂ 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 ಹ್ಞೂ. ಅದರಲ್ಲಿ ಒಂದು 2-3 ಕಂಪ್ನಿಗಳಿದಾವೆ. ಹ್ಞೂ ಸರ್. ಕಂಪ್ನಿಯಲ್ಲೇ ರೆಡಿ ಬರುತ್ತೆ ಬ್ಯಾಗ್. ಹಾಂ ಹ್ಞೂ ರೀ. ಆ ಬ್ಯಾಗ್ ನ ನಾವು ಪರ್ಚೇಸ್ ಮಾಡ್ಕೊಂಡು ಅದರಿಂದ ನಾವು ಇದನ್ನ ಸೀಡ್ಲಿಂಗ್ ಮಾಡ್ತೀವಿ. ಓಕೆ. ಈ ಸೀಡ್ಲಿಂಗ್ ಆದಂದ್ರೆ ಒಂದ್ ಬ್ಯಾಗ್ ಬಂದು 40 ಟ್ರೇಸ್ ಆ ತರ ಬರುತ್ತೆ. ಆ 40 ಟ್ರೇಸ್ ಅಲ್ಲಿ ನಾವು ಇದನ್ನ ಮಾಡ್ತೀವಿ. ಪರ್ ಎಕರೆಗೆ ಬಂದು 2 ಬ್ಯಾಗ್ ಹೋಗುತ್ತೆ. ಒಂದ್ ಎಕರೆಗೆ 2 ಬ್ಯಾಗ್ ಹೋಗುತ್ತೆ. 2 ಬ್ಯಾಗ್ ಹೋಗುತ್ತೆ. 2 ಬ್ಯಾಗ್ ಹೋಗುತ್ತೆ. ಅಂದ್ರೆ ಒಂದು ಎಕರೆಗೆ ಬಂದ್ರೆ 80 ಟ್ರೇ ನಾವು ಪ್ಲಾಂಟೇಶನ್ ಮಾಡ್ತೀವಿ. 80 ಟ್ರೇ ಪ್ಲಾಂಟೇಶನ್ ಮಾಡ್ತೀವಿ. 80 ಟ್ರೇ ಪ್ಲಾಂಟೇಶನ್ ಮಾಡ್ತೀವಿ. ಓಕೆ ಓಕೆ. 80 ಒಂದು ಟ್ರೇಗೆ ಎಷ್ಟು ಬರುತ್ತೆ ಸರ್? 80 ಟ್ರೇ ಅಂತಂದ್ರೆ 80 ಟ್ರೇ ಅಂದ್ರೆ ನಮಗೆ ಖರ್ಚು ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ 80 ಟ್ರೇಗೆ ನೀವು ಬೆಳೆಸಿ ನಾವು ಪ್ಲಾಂಟೇಶನ್ಗೆ ತಗೊಂಡೋಗಿ ಪ್ಲಾಂಟೇಶನ್ ಮಾಡಬೇಕು ಅಂತಂದ್ರೆ ಓನ್ಲಿ ನರ್ಸರಿಗೆ ಮಾತ್ರ 3,500 ಖರ್ಚು ಬರುತ್ತೆ. ಹೌದ್ರಿ. ಒಂದ್ ಎಕರೆಗೆ 3,500 ಖರ್ಚು ಬರುತ್ತೆ. ನಾವು ಬೆಳೆಸ್ಲಿಕ್ಕೆ ಮೇಂಟೆನೆನ್ಸ್ ಟೋಟಲ್ ಎಲ್ಲ ಸೆಟಪ್ ಮಾಡಿದ್ದು ಎಲ್ಲದು ಕಲಿಸಿ ಟೋಟಲ್ 3,500 ಖರ್ಚು ಬರುತ್ತೆ. ಒಂದ್ ಎಕರೆಗೆ. ನಾವು ಪ್ಲಾಂಟೇಶನ್ ಬಂದು ಮಿಷನ್ ಬಂದು 2,500 ನಾವು ಮಾಡ್ತಾ ಇದ್ವಿ ಒಂದ್ ಎಕರೆಗೆ. ಒಂದ್ ಎಕರೆಗೆ. ಮತ್ತೆ ಎಲ್ಲ ಇಲ್ಲಿಂದ ನರ್ಸರಿ ಶಿಫ್ಟಿಂಗ್ ಮಾಡ್ಬೇಕಲ್ಲ ಮಿಷನ್, ಆ ಶಿಫ್ಟಿಂಗ್ ಚಾರ್ಜಸ್ ಬಂದು ಲೇಬರ್ಗೆ ಒಂದು 500 ಕೊಡ್ತೀವಿ ಪರ್ ಎಕರ್ಗೆ. 500 ಕೊಡ್ತೀವಿ. ಟೋಟಲ್ ಬಂದು 6,500 ರುಪೀಸ್ ಆಗುತ್ತೆ. 6,500 ಅಂದ್ರೆ ಲಾಸ್ಟ್ ಸೀಸನ್ ಮಾಡ್ತಾ ಇದ್ವಿ 6,500 ನಾವೇ ತಗೊಂಡೋಗಿ ಮಾಡ್ತಾ ಇದ್ವಿ. ಇವಾಗ ಸೀಡ್ ಒಂದು ರೇಟ್ ಜಾಸ್ತಿ ಇದೆ, ಭತ್ತದ ರೇಟ್ ಜಾಸ್ತಿ ಇದೆಲ್ಲ, ಹಾಗಾಗಿ ಸೀಡ್ ಇಂದ ಒಂದು 200 ಇನ್ಕ್ರೀಸ್ ಮಾಡಿ 6,700 ಮಾಡ್ತಾ ಇದ್ವಿ. 700 ಮಾಡ್ತಾ ಇದ್ರಿ. ಓಕೆ. ಅದರಿಂದ ಇದು ಮೊದಲು ಮಾಡೋದಕ್ಕೂ ಇದಕ್ಕೂ ಸ್ವಲ್ಪ ಇಂಪ್ರೂವ್ಮೆಂಟ್ ಅನಿಸಿದೆ? ಇಂಪ್ರೂವ್ಮೆಂಟ್ ಇದೆ. ಲೇಬರ್ ಮೇಲೆ ಜಾಸ್ತಿ ಡಿಪೆಂಡಿಂಗ್ ಜಾಸ್ತಿ ಇರಲ್ಲ. ಇನ್ನೊಂದು ಡೆನ್ಸಿಟಿ ಚೆನ್ನಾಗಿರುತ್ತೆ. ನಾವು ಪ್ಲಾಂಟೇಶನ್ ಮಾಡಿದ್ದು ಡೆನ್ಸಿಟಿ ಚೆನ್ನಾಗಿರುತ್ತೆ. ಹೌದಲ್ರಿ. ನಮಗೂ ಆಲ್ಮೋಸ್ಟ್ ಒಂದು 2 to 5 ಬ್ಯಾಗ್ಸ್ ತನಕ ಇನ್ಕ್ರೀಸ್ ಆಗಿದೆ. ಅಂದ್ರೆ ಡೆನ್ಸಿಟಿ ಚೆನ್ನಾಗಿ ಬರುತ್ತಲ್ಲ, ಹಂಗಾಗಿ ಲೇಬರ್ ಮ್ಯಾನ್ಯುವಲ್ ಅಂದ್ರೆ ಅವರು ಮಡಿ ರೌಂಡ್ ಅಲ್ಲಿ ನಾವು ಬದುವಲ್ಲಿ ಇರ್ತೀವಿ, ಬದುವಲ್ಲಿ ಮಾತ್ರ ನಮಗ್ ಕಾಣಿಸುತ್ತೆ. ಅದು ಅವ್ರ ಒಳಗಡೆ ಯಾವ ತರ ಪ್ಲಾಂಟೇಶನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಒಳಗಡೆ ಎಲ್ಲ ಇವಾಗ ಅವಾಗಿನಷ್ಟು ನೀಟಾಗಿ ಮಾಡೋರು ಲೇಬರ್ ಇಲ್ಲ. ಯಂಗ್ ಜನರೇಷನ್ ಬಂದು ಸಣ್ಣ ಹುಡುಗರು ಇವಾಗ ಯಾರು ಬರ್ತಾ ಇಲ್ಲ, ಮುದಿಯವ್ರಷ್ಟೇ ಮಾಡ್ತಾ ಇದಾರೆ. ಇವಾಗ ಒಂದೊಂದು ತಂಡಲ್ಲಿ 50 ಜನ ಇರೋರು ಇವಾಗ 15-20 ಜನ ಮಾತ್ರ ಇದ್ದಾರೆ. ಅಂದ್ರೆ ಎಲ್ಲ ಮ್ಯಾನ್ ಪವರ್ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರಿಂದ ಮಿಷನ್ ಹೋಗಿದೆ. ಓಕೆ ಓಕೆ. ಇದು ಏನಂತಾರಲ್ಲ, ಯಂತ್ರದ ಮುಖಾಂತರ ಮಾಡಿದ್ದಾನೆ ಸರ್ ಇದು? ಯಂತ್ರ ಮುಖಾಂತರ. ಓಕೆ. ಎಲ್ಲ ಸಾಲೆಲ್ಲ ನೀಟಾಗಿ ಬಂದ್ಬಿಡ್ತದೆ ಸರ್. ಒಂಥರ ಕೂರ್ಗಿ ಸಾಲು ಬಿತ್ತಿದ್ದು ಯಾವ ತರ ಬರುತ್ತೋ ಅದೇ ತರ ಬರುತ್ತೆ. ಹೌದು ನಿಜ. ಓಕೆ ಸರ್.